ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತು ರಾಗಿ ಮುದ್ದೆ ರೆಸಿಪಿನ ತೋರಿಸ್ತಿದ್ದೀನಿ. ಇದನ್ನು ನಾನು ಸಾಂಬಾರು ಜೊತೆ ಮತ್ತು ಸರ್ವ್ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಮಾಡೋದು, ತುಂಬ ಈಸಿನೂ ಸಹ. ಇದನ್ನು ಮಾಡಲೇ ಮುದ್ದೆ ಕೋಲೇ ಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಕೋಲನ್ನ ಬಳಸದೆ ಯಾವ ರೀತಿ ರಾಗಿ ಮುದ್ದೆನ ಮಾಡೋದು ಅಂತ ನಾನು ಹೇಳ್ಕೊಡ್ತಿದ್ದೀನಿ. ಬನ್ನಿ, ಇಲ್ಲಿ ಸ್ಟಾರ್ಟಿಂಗು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇದೇ ಕಪ್ಪಿಂದ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊತಿದ್ದೀನಿ. ಸೊ ಹಾಗಾಗಿ 2 ಕಪ್ಪಷ್ಟು ನೀರನ್ನ ತೊಗೊತಿದ್ದೀನಿ. ಸೊ ಮುದ್ದೆ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ 2 ಕಪ್ಪು ನೀರನ್ನ ಸೇರಿಸ್ತಿದ್ದೀನಿ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿರುತ್ತೆ ಈ ರೀತಿ ಮುದ್ದೆ ಮಾಡೋದ್ರಿಂದ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಸೇರಿಸಿ, ಹಾಗೆ ಒಂದು ಚೂರು 1 ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಸೇರಿಸಿ ನೀರನ್ನ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ಇವಾಗ ನೀರು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಹಿಟ್ಟನ್ನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೀರು ಫುಲ್ಲು ಕಾಯಬೇಕು, ತುಂಬ ಅಂದರೆ ತುಂಬ ಕಾಯಬೇಕು. ಈ ಬಾಯ್ಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಆ ರೀತಿ ನೀರು ಬಾಯ್ಲ್ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಬಾಯ್ಲ್ ಆಗ್ಲಿಕ್ಕೆ ಕೈ ಬಿಟ್ಟು ಈ ಕಡೆ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀನಿ. ಮೊದಲೇ 1 ಕಪ್ ಹಾಕಿದ್ದೆ, ಮತ್ತು ಅರ್ಧ ಕಪ್ ತೊಗೊಂಡೆ. ಸೊ ಟೋಟಲಾಗಿ 1.5 ಕಪ್ಪಷ್ಟು ತೊಗೊಂಡಿದ್ದೆ. 2 ಕಪ್ ಹಿಟ್ಟಿಗೆ 2 ಕಪ್ ನೀರಿಗೆ 1.5 ಕಪ್ಪಷ್ಟು ಹಿಟ್ಟಾದರೆ ಸಾಕಾಗುತ್ತೆ. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಸಾಫ್ಟಾಗಿರುತ್ತೆ ಮುದ್ದೆ ಈ ರೀತಿ ಇಷ್ಟು ಕ್ವಾಂಟಿಟಿಲಿ ಮಾಡೋದ್ರಿಂದ. ಸೊ ನಾ ತೋರಿಸಿರೋ ಹಿಟ್ಟಲ್ಲಿ ಒಂದು 4ರಿಂದ 5 ಮುದ್ದೆ ಆಗಿತ್ತು. ತುಂಬ ಸಾಫ್ಟಾಗಿರುತ್ತೆ ಮುದ್ದೆ. ನಾವು ಪದೇ ಪದೇ ಮಾಡೋದಿಲ್ಲ. ಮಧ್ಯಾಹ್ನ ಮಾಡಿದರೆ ಈವ್ನಿಂಗ್ ತನಕ ಮುದ್ದೆ ಇರುತ್ತೆ. ಸೊ ಹಾಗಾಗಿ ತುಂಬ ಸಾಫ್ಟಾಗಿ ಮಾಡ್ಕೊತೀವಿ, ಮಕ್ಕಳು ತಿಂತಾರಲ್ವ. ಸೊ ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆಗಲಿ ಕ್ಲೋಸ್ ಮಾಡಿ ತೆಗಿಬೇಕು. ಇವಾಗ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟೆಲ್ಲ ಆದಾಗ ಮಿಕ್ಸ್ ಕೊಡಬೇಕಲ್ವ. ಸೊ ಹಾಗಾಗಿ ಅದನ್ನು ಪಾತ್ರೆನ ಕೆಳಗೆ ಇಟ್ಕೊಂಡು, ಇಲ್ಲಿ ನಾನು ನಾರ್ಮಲ್ ಸೌಟನ್ನೇ ತೊಗೊತಿದ್ದೀನಿ. ಈ ರೈಸು ಪಲ್ಯ ಎಲ್ಲ ಮಾಡ್ಲಿಕ್ಕೆ ತೊಗೊತೀವಲ್ವ, ಸೊ ಅದೇ ಸೌಟಿಂದನೇ ಮಾಡ್ತಿದ್ದೀನಿ. ಯಾವ ಮುದ್ದೆ ಕೂಲೂ ಸಹ ನಾನು ಬಳಸೋದಿಲ್ಲ, ನನ್ನ ಹತ್ರ ಇಲ್ಲೂ ಇಲ್ಲ. ಸೊ ಹಾಗಾಗಿ ನಾರ್ಮಲ್ ಸ್ಪೂನಿಂದನೇ ನಾನು ಮಾಡ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ಕೈ ಬಿಡದೆ ಪಾತ್ರೆನ ಕೆಳಗಿಡಿಸ್ಕೊಂಡು ನಾನು ಕೈಯಲ್ಲೇ ತಿರುಗ್ತೀನಿ. ಮುದ್ದೆ ಕೋಲು ನನಗೆ ಬರಲ್ಲ, ಸೊ ಹಾಗಾಗಿ ನಾನು ಬಳಸೋದಿಲ್ಲ. ಈ ರೀತಿಯಾಗಿ ಒಂಚೂರು ಗಂಟೆ ಇಲ್ಲದ ಹಾಗೆ ಮತ್ತು ಒಂಚೂರು ಹಿಟ್ಟು, ಈ ಹಸಿ ಹಿಟ್ಟು ಉಳಿದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇವಾಗ ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟೆಲ್ಲ ಹೊಂದ್ಕೋಬೇಕು ನೀರಿನಲ್ಲಿ. ಸೊ ಒಂಚೂರು ಗಂಟೆ ಇರಬಾರ್ದು. ಸೊ ಈ ರೀತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮುದ್ದೆ ಕೋಲೇ ಬೇಕಂತ ಏನಿಲ್ಲ, ಈ ರೀತಿ ಮುದ್ದೆ ಕೋಲನ್ನ ಸಹ ಬಳಸ್ದೇ ಮಾಡ್ಬೋದು. ಸೊ ಇವಾಗ ಇದನ್ನು ಸ್ಟವ್ ಮೇಲೆ ಎತ್ತಿಟ್ಟು ಮತ್ತೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕು ಇದನ್ನು. ಇಲ್ಲ ಅಂದರೆ ಇದು ಫುಲ್ಲು ಸೀದು ಹೋಗ್ಬಿಡುತ್ತೆ, ತಳ ಸೀದೋಗುತ್ತೆ, ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮತ್ತೆ ಒಂಚೂರು ನೀರು ಚಿಮಿಸ್ಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಕೈ ಬಿಡ್ತಿದ್ದನ್ನು. ಇದನ್ನು ಒಂದು 5ರಿಂದ 10 ನಿಮಿಷ ಆಗಿದೆ. ಸೊ 5 ನಿಮಿಷ 10 ನಿಮಿಷನೂ ಬೇಡ, ತಳ ಸೀದು ಹೋಗುತ್ತೆ. ಸೊ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿದ ನಂತರ ಅದು ತಣ್ಣಗಾಗ್ಬಿಟ್ಟಿಂದ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಉಂಡೆ ಕಟ್ಟಿ ಎತ್ತಿಟ್ಕೊಳ್ಳಿ, ಮುದ್ದೆನ ಕಟ್ಟಿ ಎತ್ತಿಟ್ಕೊಳ್ಳಿ. ನೋಡಿ, ನಾನು ಸಹ ಪ್ಲೇಟಿನ ಸಹಾಯ ತೊಗೊಂಡು ಮತ್ತು ಒಂದು ಸ್ವಲ್ಪ ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ಮುದ್ದೆ ಕಟ್ಲಿಕ್ಕೆ ಬಿಸಿ ಇರುತ್ತಲ್ವ ಹಿಟ್ಟು, ಸೊ ಹಾಗಾಗಿ ಈ ರೀತಿ ಮಾಡ್ತಿದ್ದೀನಿ. ಯಾರೆಲ್ಲ ಸುಮಶನ್ ಬ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ, ವೀಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀನಿ. ಈ ಮುದ್ದೆನ ಎಲ್ಲ ಮುದ್ದೆನೂ ಇದೇ ರೀತಿಯಾಗಿ ಕಟ್ತಿದ್ದೀನಿ ನಾನು. ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದನಲ್ವ, ಸೊ ಅದೇ ರೀತಿ ಮುದ್ದೆನ ಕಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಮುದ್ದೆ ಈ ರೀತಿ ಮಾಡೋದ್ರಿಂದ. ಕೆಲವೊಬ್ಬರು ಮುದ್ದೆ ಕೊಳ್ದಿಂದನೇ ಮಾಡಿ ರೂಢಿಯೋರಿಗೆ, ನಾನು ಈ ರೀತಿ ನಾರ್ಮಲಾಗಿ ಸ್ಪೂನಿಂದನೇ ಮಾಡ್ತೀನಿ. ಈ ಬೇಸಿಗೆ ಬಂದರೆ ಇದೇ ರೀತಿಯಾಗಿ ನಾವು ಮುದ್ದೆ ಮಾಡ್ಕೊಂಡು ತಿನ್ನೋದು. ಸೊ ಹಾಗಾಗಿ ನಾನು ಸಹ ಇದೇ ರೀತಿ ಮುದ್ದೆ ಮಾಡ್ತೀನಿ. ಇದಕ್ಕೆ ಬೇಳೆ ಸಾಂಬಾರು, ಸೊಪ್ಪು ಸಾಂಬಾರು, ಹುಳ್ಳಿಕಟ್ಟು ಸಾಂಬಾರು, ವೆರೈಟಿ ಸಾಂಬಾರು ಇದ್ರಲ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಮರೀದೇ ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ತಪ್ಪದೆ ಶೇರ್ ಮಾಡಿ ಅಂತ ಕೇಳ್ತಿದ್ದೀನಿ. ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ನಾನು ಇದು ಮುದ್ದೆನ ಸಾಂಬಾರು ಜೊತೆ ಮತ್ತು ಬೆಂಡೆಕಾಯಿ ಫ್ರೈ ಜೊತೆ ಸರ್ವ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಆಲ್.